ರೀಸೆಂಟ್ ಆಗಿ ಕರ್ನಾಟಕ ಹೈಕೋರ್ಟ್ ಪಾಕ್ಸೋ ಒಂದು ಜೆಂಡರ್ ನ್ಯೂಟ್ರಲ್ ಆಕ್ಟ್ ಅಂದಿದ ತಕ್ಷಣ ಎಲ್ಲಾ ಕಡೆ ಹೆಡ್ಲೈನ್ಸ್ ಆಯ್ತು, ನ್ಯೂಸ್ ಆಯ್ತು. ಬಟ್ ಪಾಕ್ಸೋ ಇರೋದೇ ಜೆಂಡರ್ ನ್ಯೂಟ್ರಲ್ ಬಿಕಾಸ್ IPC ಜೆಂಡರ್ ನ್ಯೂಟ್ರಲ್ ಆಗಿರ್ಲಿಲ್ಲ, ಅಥವಾ ಈಗ ಇರುವಂತ ಭಾರತೀಯ ನ್ಯಾಯ ಸಂಹಿತಾನು ಜೆಂಡರ್ ನ್ಯೂಟ್ರಲ್ ಅಲ್ಲ. ಸೊ ಹಾಗಾಗಿ ಜೆಂಡರ್ ನ್ಯೂಟ್ರಲ್ ಇಟ್ ಇಸ್ ಫಾರ್ ವಿಕ್ಟಿಮ್ ಅಂಡ್ ಒಫೆಂಡರ್. ಎಷ್ಟು ಜೆಂಡರ್ ನ ರೆಕಗ್ನೈಸ್ ಮಾಡ್ತೀವಿ? 3 ಜೆಂಡರ್, ಮೇಲ್, ಫಿಮೇಲ್, ಟ್ರಾನ್ಸ್ಜೆಂಡರ್. ಸೊ ವಿಕ್ಟಿಮ್ ನ ಚೈಲ್ಡ್ ಅಂತ ಯಾರು ಕರಿತೀವಿ, ದಟ್ ಇಸ್ ಬಿಲೋ ದ ಏಜ್ ಆಫ್ 18 ಇಯರ್ಸ್, 18 ವರ್ಷಕ್ಕಿಂತ ಕಮ್ಮಿ ಇರುವಂತ ಪ್ರತಿಯೊಬ್ರು ಈ ಡೆಫಿನೇಷನ್ ಅಲ್ಲಿ ಫಾಲ್ ಆಗ್ತಾರೆ. ಈ ಆಕ್ಟ್ ಅಲ್ಲಿ ಅವರಿಗೆ ಪ್ರೊಟೆಕ್ಷನ್ ಸಿಗುತ್ತೆ. ಸಿಮಿಲರ್ಲಿ ಒಫೆಂಡರ್, ಈ ತಪ್ಪು ಮಾಡುವಂತವ್ರು ಸಹ ಮೇಲ್, ಫಿಮೇಲ್, ಟ್ರಾನ್ಸ್ಜೆಂಡರ್ ಕೂಡ ಸಹ ಆಗಿರಬಹುದು. ಜನರಲ್ ಆಗಿ ನಾವು ಪೋಸ್ಟರ್ ಅಥವಾ ಯಾವುದೇ ಮೂವೀಸ್ ಅಂತ ನೋಡುವಾಗ ನಮಗೆ ಒಬ್ಬ ಮೇಲ್ ಅಂಡ್ ಒಂದು ಮಗು ಹುಡುಗಿನ ತೋರಿಸ್ತೀವಿ. ಆದ್ರೆ ಈ ಕಂಡೀಷನ್ ಅಲ್ಲಿ ಒಫೆಂಡರ್ ಮೇಲ್ ಆಗಿರ್ಲೇಬೇಕಂತ ಇಲ್ಲ. ಈ ಒಂದು ಸ್ಪೆಸಿಫಿಕ್ ಕೇಸ್ ಅಲ್ಲಿ ಒಫೆಂಡರ್ ಒಂದು ಫಿಮೇಲ್ ಲೇಡಿ ಆಗಿದ್ರು ಅಂಡ್ ಅವರು ಒಫೆನ್ಸ್ ಮಾಡಿದ್ದು ಚಿಕ್ಕ ಹುಡುಗನ ಮೇಲೆ. ಒಂದು ಫಿಮೇಲ್ ಒಂದು ಹುಡುಗಿನ ಕೂಡ ಸಹ ಮೊಲೆಸ್ಟ್ ಮಾಡಬಹುದು. ಸೊ ಎಲ್ಲಾ ರೀತಿ ಸಾಧ್ಯತೆಗಳು ಈ ಆಕ್ಟ್ ಅಲ್ಲಿ ನಾವು ಕನ್ಸಿಡರ್ ಮಾಡ್ತಿದೀವಿ. ಜನರಲ್ಲಿ ಪಾಕ್ಸೋ ರಿಲೇಟೆಡ್ ಅವೇರ್ನೆಸ್ ತುಂಬಾ ಕಮ್ಮಿ ಇದೆ ಅಂಡ್ ಇದರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡುವಂತ ಅವಶ್ಯಕತೆ ಇದೆ. ಈ ರೀಲ್ ನಿಮ್ಮ ಪ್ರತಿಯೊಂದು ಫ್ರೆಂಡ್ಸ್, ಫ್ಯಾಮಿಲಿ, ಟೀಚರ್ಸ್ ಸ್ಪೆಷಲಿ ಅಥವಾ ನಿಮ್ಮ ಸೊಸೈಟಲ್ ಗ್ರೂಪ್ಸ್ ಅಲ್ಲಿ ಶೇರ್ ಮಾಡಿ. ಹಾಗೆ ಬೇರೆ ಇನ್ ಯಾವ್ದೆಲ್ಲ ಲಾಸ್ ಜೆಂಡರ್ ನ್ಯೂಟ್ರಲ್ ಆಗಿರ್ಬೇಕು ಅಂತ ನಿಮಗೆ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇನ್ನಷ್ಟು ಲೀಗಲ್ ಅಪ್ಡೇಟ್ಸ್ಗೆ ನನ್ನ ಪೇಜ್ ಅನ್ನ ಫಾಲೋ ಮಾಡಿ.